Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇದೆಲ್ಲದರ ಜೊತೆಗೆ ಜೈಲಿನಲ್ಲಿರುವಂತ ರೇವಣ್ಣವರಿಗೆ ಹೊಟ್ಟೆ ನೋವು ಕಾಡ್ತಾ ಇದೆ. ಪದೇ ಪದೇ ಆರೋಗ್ಯ ಕೈ ಕೊಡ್ತಾ ಇದೆ. ಜೈಲಾಧಿಕಾರಿಗಳ ಬಳಿ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ ಅವರು. ಆರೋಗ್ಯ ಸಮಸ್ಯೆಗಳಿವೆ ರೇವಣ್ಣವರಿಗೆ. BP ಶುಗರ್ ಇದೆ. ಹೊಟ್ಟೆ ನೋವಿನಿಂದ ಬೆಳಗ್ಗೆ ಅವರು ಉಪಹಾರವನ್ನು ಸೇವಿಸಿಲ್ಲ. 3-4 ಬಾರಿ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪರಿಸರ ಸಂಪೂರ್ಣ ಬದಲಾಗ್ಬಿಡುತ್ತೆ ನೋಡಿ. ಐಷಾರಾಮಿ ಜೀವನ ಮಾಡ್ತಿದ್ದಂಥವ್ರು ಜೈಲಲ್ಲಿರಬೇಕು ಅಂದರೆ ಸಾಮಾನ್ಯ ಸಂಗತಿ ಏನ್ರಿ? ಸಾಮಾನ್ಯ ಸಂಗತಿನ? ಬೇಕಾದಂಗೆ ತಿಂತಾ ಇರುವಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಜೈಲೂಟ ತಿನ್ನಬೇಕು ಅಂತಂದರೆ ಸಾಮಾನ್ಯ ಸಂಗತಿನ ಅದು? ಇದೆಲ್ಲದರ ಜೊತೆಗೆ ಈ ಮನಸ್ಸು ಛಿದ್ರ ಆಗಿರುತ್ತೆ, ಹೃದಯ ಒಡೆದೋಗಿರುತ್ತೆ. ಹೀಗೆಲ್ಲ ಆಗ್ಬಿಡ್ತಾ? ಹೇಗಿದ್ದವ್ರು ಹೇಗಾಗ್ಬಿಟ್ವಿ ನಾವು? ಏನು ಕತೆ? ನಮ್ಮ ಸ್ಥಿತಿ, ನಮ್ಮ ಕುಟುಂಬದ ಸ್ಥಿತಿ ಈ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಟ್ಟಕ್ಕೆ ಬಂದುಬಿಡ್ತಾ? ಮುಂದೇನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎದುರುಗಡೆ ಇದ್ದೇ ಇರುತ್ತೆ. ಹೀಗಾಗೇ ಅವ್ರು ರಾತ್ರಿ 1:30 ತನಕ ಅವರು ನಿದ್ದೆ ಮಾಡಲಿಲ್ಲ. ಮಲಗಿದರೂ ಕೂಡ ನಿದ್ರೆ ಬಂದಿಲ್ಲ. ಬೆಳಗ್ಗೆ 5-5:30 ಎದ್ದು ಕೂತು ಬಿಟ್ಟಿದ್ರು. ಎದ್ದು ಕೂತು ಆದಮೇಲೂ ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗೇನೂ ಇರಲಿಲ್ಲ. ಜೈಲಾಧಿಕಾರಿಗಳು ಕೊಟ್ಟಂಥ ಪೇಪರನ್ನು ಓದಿದರು. ಇಂಗ್ಲೀಷ್ ಮತ್ತು ಕನ್ನಡ ಪೇಪರ್ಗಳನ್ನು ಅವರಿಗೆ ಪ್ರೊವೈಡ್ ಮಾಡಲಾಗಿತ್ತು. ಅದನ್ನು ಓದಿದರು. ಬೆಳಗ್ಗೆ ತಿಂಡಿ ತಿಂದರು ಅನ್ನುವಂಥ ಮಾಹಿತಿನ ಹೇಳಿದ್ವಿ ನಾವು. ಆದರೆ ಬೆಳಗ್ಗೆ ಅವ್ರಿಗೆ ತಿಂಡಿ ಸೇರಿಲ್ಲ. ಪುಳಿಯೋಗರ ಕೊಟ್ಟಿದ್ದರಂತೆ ಜೈಲಾಧಿಕಾರಿಗಳು, ಅದನ್ನು ತಿಂದಿಲ್ಲ ಅವರು. ಸೊ ಇದೆಲ್ಲದರ ಜೊತೆಗೆ ಅಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಇನ್ನು JDS ನಾಯಕರು ರಾಜ್ಯಪಾಲರ ತನಕ ದೂರನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂಥ ತನಿಖೆ ಹೋಗ್ತಿರುವಂಥ ದಾರಿಯ ದಿಕ್ಕು ಇದೆಲ್ಲವನ್ನೂ ಕೂಡ JDS ನಿಯೋಗ ರಾಜ್ಯಪಾಲರಿಗೆ ವಿವರಿಸಿ ಹೇಳಲಿದೆ. ಮಧ್ಯಾಹ್ನ 3 ಗಂಟೆಗೆ HD ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿ. SIT ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ಹೀಗಾಗಿ ಆ ವ್ಯವಸ್ಥೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವೆಲ್ಲ ಸಂಗತಿಗಳನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗುತ್ತೆ. HD ಕುಮಾರಸ್ವಾಮಿಯವರು ಈ ನಿಯೋಗದ ನೇತೃತ್ವ ವಹಿಸ್ತಾರೆ. ಬೇರೆ ಬೇರೆ ನಾಯಕರುಗಳು ಕೂಡ ಜೊತೆಗೆ ಹೋಗ್ತಾರೆ. JDS ನಿಯೋಗ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ರಾಜ್ಯಪಾಲರಿಗೆ ಒಪ್ಪಿಸಿ ಬರ್ತಾರೆ. ಈಗಾಗಲೇ ಮಧ್ಯಾಹ್ನ 3 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ರಾಜ್ಯಪಾಲರು ಕೂಡ ಅನುಮತಿ ಕೊಟ್ಟಿದ್ದಾರೆ ಬನ್ನಿ ಅಂತ. ಸೊ ಹೀಗಾಗಿ JDS ಟೀಮ್ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಗೆ ಎಲ್ಲ ವಿವರಗಳನ್ನು ಸಲ್ಲಿಸಿ ಬರುತ್ತೆ ದೂರಿನ ಮುಖಾಂತರ. ಯಾಕಂದರೆ ಈ ರಾಜ್ಯಪಾಲರ ಹತ್ರ ಹೋಗ್ತಿರೋದಕ್ಕೆ ಕಾರಣ ಇದೆ. ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇಲ್ಲ, ಸುಸೂತ್ರವಾಗಿ ನಡೀತಾ ಇಲ್ಲ, ಇದು ರಾಜಕೀಯ ಪ್ರೇರಿತವಾಗಿ ನಡೆಯುತ್ತೆ ಅನ್ನುವಂಥ ಒಂದು ಮೆಸೇಜ್ ಹೋಗಬೇಕು. ಇದೇ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನು ಅಂತಂದರೆ ಇದನ್ನು ಎಲ್ಲೊಂದು ಕಡೆ ದಾಳವನ್ನಾಗಿ ಮಾಡಿಕೊಳ್ಳಲಾಗ್ತಾ ಇದೆ, ತಮಗೆ ಬೇಕಾದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಅಂತ ಆರೋಪಿಸ್ತಾರೆ ಕುಮಾರಸ್ವಾಮಿ. ದಿವಸ ಆಗಿದೆ, ಇಲ್ಲ ರೇವಣ್ಣವ್ರು ಕಿಡ್ನ್ಯಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರೆಗೂ ಅಂದರೆ ಹೇಳಬೇಕಲ್ಲ. ಇವತ್ತವರೆಗೂ ಏನು ಹೇಳಲಿಲ್ಲ. ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪಂದ ಏನೀಗ? ಅದೇ ತಾನೇ ಈಗ ಕಿಡ್ನ್ಯಾಪ್ದು 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು. ಇನ್ನೂ ಯಾತಿಗೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ? ಸೋಮವಾರದವರೆಗೂ ನಮಗೆ ಇನ್ನೂ ಎಂಥದ್ದು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಬೇಕಂತಲ್ಲ. ಅಂದರೆ ಇದರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು. ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ, ದ್ವೇಷ. ಇದು ನಡೀತಿ. ಇದಷ್ಟೇ ಇವ್ರಿಗೆ ಬೇಕಾಗಿರೋದು. ಸತ್ಯಾಂಶಗಳು ಹೊರಗೆ ಬರೋದಾಗಲಿ, ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ. ಈ ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿದೆ. ಇಲ್ಲ ರೇವಣ್ಣವ್ರು ಕಿಡ್ನ್ಯಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರೆಗೂ ಅಂದರೆ ಹೇಳಬೇಕಲ್ಲ. ಇವತ್ತವರೆಗೂ ಏನು ಹೇಳಲಿಲ್ಲ. ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪಂದ ಏನೀಗ? ಅದೇ ತಾನೇ ಈಗ ಕಿಡ್ನ್ಯಾಪ್ದು 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು. ಇನ್ನೂ ಯಾತಿಗೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ? ಸೋಮವಾರದವರೆಗೂ ನಮಗೆ ಇನ್ನೂ ಎಂಥದ್ದು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಬೇಕಂತಲ್ಲ. ಅಂದರೆ ಇದರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು. ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ, ದ್ವೇಷ. ಇದು ನಡೀತಿ. ಇದಷ್ಟೇ ಇವ್ರಿಗೆ ಬೇಕಾಗಿರೋದು. ಸತ್ಯಾಂಶ
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.